ನಮ್ಮ ವೀಕ್ಷಕರ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದಷ್ಟು ಬೇಸಿಕ್ ಮಾತನಾಡ್ಬಿಡೋಣ. ಚಕ್ರವರ್ತಿ ಅವರೇ, ನಿಜವಾಗ್ಲೂ ದ್ವೇಷ ಭಾಷಣ ಅಂದರೆ ಯಾವುದು? ಯಾವೆಲ್ಲ ದ್ವೇಷ ಭಾಷಣವನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಂಡಿದೆ? ಹಾಗೆ ಯಾವುದನ್ನು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಹೊರಟಿದೆ ಅಂತ? ಒಂದು ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸಂವಿಧಾನ ಯಾವ ಚೌಕಟ್ಟನ್ನು ಹಾಕಿ ಕೊಟ್ಟಿದೆಯೋ ಅದರ ಆಚೆಗೆ ಹೋಗೋದನ್ನೆಲ್ಲ ನಾನು ದ್ವೇಷ ಭಾಷಣ ಅಂತ ನಾನು ಭಾವಿಸ್ತೀನಿ. ನಮಗೊಂದು ಸಂವಿಧಾನವನ್ನು ಚೌಕಟ್ಟು ಹಾಕಿಕೊಟ್ಟಿದೆ, ನಾವು ಹೀಗೆ ಇರಬೇಕು ಅಂತ. ಮೊದಲನೇದಾಗಿ ಇಂಥದ್ದೊಂದು ದ್ವೇಷ ಭಾಷಣವನ್ನು ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು 1975ರಲ್ಲಿ ಅವರು ಏನು ಎಮರ್ಜೆನ್ಸಿ ತಂದರು. ಆವಾಗ ಸಂವಿಧಾನದಲ್ಲಿ ಸೆಕ್ಯುಲರ್ ಹಾಕಬಾರ್ದು, ಸಂವಿಧಾನದಲ್ಲಿ ಸೋಷಲಿಸ್ಟ್ ಹಾಕಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಬಹಳ ಗಂಭೀರವಾಗಿ ವಾದಿಸಿದ್ರು ಸಂವಿಧಾನ ಸಭೆಗಳಲ್ಲಿ. ಇಂದಿರಾ ಗಾಂಧಿ ಅದನ್ನು ಕೇರ್ ಮಾಡದೆ ಸಂವಿಧಾನದ ಚೌಕಟ್ಟನ್ನೇ ತನಗೆ ಬೇಕಾದಂತೆ ಬದಲಾಯಿಸಿದ್ರಲ್ಲ, ಅದು ಮೊದಲ ಹೇಟ್ ಸ್ಪೀಚ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಚೌಕಟ್ಟನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅದು ಇವತ್ತಿಗೂ ಹಾಗೆ ಉಳಿಸ್ಕೊಂಡಿರೋದು ಮೊದಲನೇ ಹೇಟ್ ಸ್ಪೀಚ್ ಅಂತ ನಾನು ಭಾವಿಸ್ತೀನಿ. ಎರಡನೇದು ಹೇಟ್ ಸ್ಪೀಚ್ ಯಾವುದಾಗುತ್ತೆ ಅಂತಂದ್ರೆ, ಯಾವುದು ಎರಡು ಸಮಾಜಗಳ ನಡುವೆ ಘರ್ಷಣೆಗೆ ಕಾರಣವಾಗುತ್ತೋ ಅದು ಹೇಟ್ ಸ್ಪೀಚ್ ಆಗುತ್ತೆ. ಸ್ವಾತಂತ್ರ್ಯ ಬರುವಾಗ ಈ ದೇಶದಲ್ಲಿ ಮುಸಲ್ಮಾನರು ನಮಗೆ ಧರ್ಮದ ಆಧಾರದ ಮೇಲೆ ಬೇರೆ ಒಂದು ರಾಷ್ಟ್ರ ಬೇಕು ಅಂತ ಕೇಳ್ಕೊಂಡ್ರು, ಅದಕ್ಕೆ ತಕ್ಕಂತೆ ಅವರು ಪಡ್ಕೊಂಡ್ರು ಕೂಡ. ಆದ್ರೆ ಭಾರತ ಮುಸಲ್ಮಾನರನ್ನು ಇಲ್ಲೇ ಉಳಿಸ್ಕೊಂಡಾಗ ಅವರ ದೃಷ್ಟಿಕೋನ ಹೇಗಿರಬೇಕಿತ್ತು ಅಂತಂದ್ರೆ, ನಾವು ಭಾರತೀಯರು ಒಂದಾಗ್ತೀವಿ ಅಂತ. ಆದ್ರೆ ದಿನ ಬೆಳಗಾದ್ರೆ ನಮ್ಮ ದೇವರು ಮಾತ್ರ ಸತ್ಯ ಅಂತ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಯಾರಾದ್ರೂ ಇಸ್ಲಾಮಿನ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಸರ್ ತನ್ಸೆ ಜುದಾ ಅಂತ ಕರೀತಾರೆ, ಇದು ಹೇಟ್ ಸ್ಪೀಚ್ ಆಗುತ್ತೆ. ನಮ್ಮಲ್ಲಿ ಜಾತಿಗಳ ನಡುವೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡುವಂತವರು ಇದ್ದಾರಲ್ಲ, ಅದು ಲಿಂಗಾಯತ ಮತ್ತು ವೀರಶೈವ ಅನ್ನೋ ವಿಚಾರಕ್ಕೆ ತಂದು ಬೆಂಕಿ ಕಡ್ಡಿ ಯಾರಿಗಿರ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಮತ್ತು ದೇವರುಗಳನ್ನ, ಯಾವ ದೇವರುಗಳನ್ನ 33 ಕೋಟಿ ದೇವರುಗಳು, ಎಷ್ಟು ಕೋಟಿ ದೇವತೆಗಳು ನಾವು ಪೂಜೆ ಮಾಡ್ತೀವಲ್ಲ ಶ್ರದ್ಧೆಯಿಂದ, ಆ ದೇವರುಗಳ ಅವಹೇಳನ ಮಾಡ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಹೇಟ್ ಸ್ಪೀಚ್ ನ ವ್ಯಾಪ್ತಿ ಬಹಳ ದೊಡ್ಡದ್ದು, ಅಷ್ಟು ವಿಸ್ತಾರವಾಗಿರುವಂತ ಹೇಟ್ ಸ್ಪೀಚು. ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡುವಂತ ಎಲ್ಲವನ್ನೂ ಹೇಟ್ ಸ್ಪೀಚ್ ಅಂತ ನಾನು ಕರಿತೀನಿ. ನೀವು ಹಮೇ ಚಾಹಿಯೇ ಆಜಾದಿ ಅಂತ ಹೇಳುವಾಗ ಆ ಆಜಾದಿಯ ಪರಿಕಲ್ಪನೆಯನ್ನು ಕೊಡ್ತಾ ಅಲ್ಲಿ ನಿಂತ್ಕೊಂಡು ಘೋಷಣೆ ಕೂಗ್ತಾರಲ್ಲ, ಹೇಟ್ ಸ್ಪೀಚ್ ಅದು. ಯಾವ ಆಜಾದಿ ಕೇಳ್ತಾ ಇರೋದು ನೀವು ಆ ಹಿಡ್ಮಾನ, ಯಾರು ನಕ್ಸಲ್ ತೀರ್ಕೊಂಡಲ್ಲ ಆ ಹಿಡ್ಮಾನಿಗೆ ಜಿಂದಾಬಾದ್ ಹೇಳಿದ್ರಲ್ಲ, 100 ಜನರನ್ನ ಕೊಂದಂತ ಹಿಡ್ಮಾನನ್ನ, ಯಾರ ತಲೆಯ ಮೇಲೆ ಲಕ್ಷಾಂತರ ರೂಪಾಯಿ ಬೌಂಟಿ ಇಡ್ಲಾಗಿತ್ತೋ ಆ ಹಿಡ್ಮಾನ ಕುರಿತಂತೆ ಸಪೋರ್ಟಿಗೆ ಬರ್ತಾರಲ್ಲ, ಅದು ಹೇಟ್ ಸ್ಪೀಚು. ಯಾರು ಭಾಷೆಗಳ ಹೆಸರಲ್ಲಿ ಕದನಕ್ಕೆ ಹಚ್ಚಿ ನಾವು ಇವ್ರದ್ದು ಅಂಗಡಿ ಸುಟ್ಟು ಬಿಡ್ತೀವಿ, ಇವ್ರಿಗೆ ಹೊಡಿತೀವಿ ಬಡಿತೀವಿ ಅಂತ ಮಾತಾಡಬಾರ್ದನ್ನೆಲ್ಲ ಮಾತಾಡ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಹೇಟ್ ಸ್ಪೀಚಿನ ವಿಸ್ತಾರ ಬಹಳ ದೊಡ್ಡದಾಗಿದೆ. ಹೀಗಾಗಿ ಇವರು ಆಲೋಚನೆ ಮಾಡುವಾಗ ಯೋಚನೆ ಮಾಡಬೇಕು, ಇದು ಭಾರತವನ್ನ ಡಿವೈಡ್ ಮಾಡುತ್ತಾ, ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡುತ್ತಾ, ಕರ್ನಾಟಕ ತಮಿಳುನಾಡು ಅಂತ ಡಿವೈಡ್ ಮಾಡುತ್ತಾ, ಇದು ಬ್ರಾಹ್ಮಣ ಮತ್ತು ಒಕ್ಕಲಿಗ, ಬ್ರಾಹ್ಮಣ ಅಥವಾ ಒಕ್ಕಲಿಗ ಮತ್ತು ಲಿಂಗಾಯತ ವೀರಶೈವ ಅಂತ ಡಿವೈಡ್ ಮಾಡುತ್ತಾ, ಆನಂತರ ಇದು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡುತ್ತಾ, ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಗಮನಿಸಿ ಆಗ ಯೋಚನೆ ಮಾಡಬೇಕು ಯಾವ್ದು ಹೇಟ್ ಸ್ಪೀಚ್ ಅಂತ. ಹೇಟ್ ಸ್ಪೀಚ್ನ ವಿಸ್ತಾರ ಬಹಳ ದೊಡ್ಡದಾಗಿರುವಂಥದ್ದು. ಬಹುಶಃ ನಂಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಯೋಚನೆ ಮಾಡಿದಾರೋ ಅಥವಾ ತಮ್ಮ ಸುತ್ತಲೂ ಇರುವ ಲೆಫ್ಟಿಸ್ಟ್ ಗ್ರೂಪ್ಗಳ ಪ್ರಭಾವಕ್ಕೆ ಒಳಗಾಗಿ ಎಲ್ಲರನ್ನೂ ಒಳಗೆ ಹಾಕ್ಲಿಕ್ಕೆ ಏನಾದರೂ ಒಂದು ಕಾನೂನು ತರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೋ ಅಂತ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮರುಪರಿಶೀಲನೆ ನಡೆಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಸರಿ, ಈ ದ್ವೇಷ ಭಾಷಣವನ್ನ ಹುಡುಕೋ ಪ್ರಯತ್ನ ಕೂಡ ಅಷ್ಟು ಸುಲಭ ಇಲ್ಲ ಅಂತ ಹೇಳಿ ಇವ್ರು ಯಾವುದೋ ವೇದಿಕೆ ಕಾರ್ಯಕ್ರಮ ಅಥವಾ ಸೋಷಿಯಲ್ ಮೀಡಿಯಾನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡ್ರೆ, ಪ್ರತಿ ಶುಕ್ರವಾರದ ಪ್ರಾರ್ಥನೆಯ ನಂತರವೋ ಮೊದಲೋ ಆಗುವ ಭಾಷಣಗಳಲ್ಲಿ ದ್ವೇಷ ಹರಡ್ತಾ ಇದೆಯೋ ಇಲ್ವೋ, ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಇದೆ? ಅದನ್ನು ಮಾನಿಟರ್ ಮಾಡಬೇಕಾಗಿಲ್ಲ ಅವರಿಗೆ. ಅವರು ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಮುಸ್ಲಿಮ್ಸು ಹೇಟ್ ಸ್ಪೀಚ್ ಮಾಡೋದಿಲ್ಲ, ಹೇಟ್ ಸ್ಪೀಚ್ ಮಾಡೋದೇನಿದ್ರು ಹಿಂದೂಗಳು ಅಂತ ಅವರು ಬಹಿರಂಗವಾಗಿ ಮಾತನಾಡ್ತಾರೆ. ಹಿಂದೂಗಳ ಮಜಾ ಏನು ಅಂತಂದರೆ, ಭಾಳ ಬಾರಿ ಮಾತಾಡ್ತೀವಿ ಆದರೆ ಪ್ರತ್ಯಕ್ಷವಾಗಿ ಎಲ್ಲೂ ನಾವು ಯಾವುದೇ ಆ ಥರದ ಚಟುವಟಿಕೆಗಳಲ್ಲಿ ಇರೋದಿಲ್ಲ. ಬಹಳ ಬಾರಿ ಆಕ್ರೋಶ ಭರಿತರಾಗಿ ನಾವು ಹೇಳ್ತೀವಿ, ಈ ಥರ ಹೇಳ್ತಾರಲ್ಲ ಇವ್ರನ್ನ ಬಿಡಬಾರ್ದು ಅಂತ. ಆದರೆ ಯಾರೂ ಕೂಡ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋಗೋದಿಲ್ಲ, ಕತ್ತಿ ಹಿಡ್ಕೊಂಡು ಪ್ರದರ್ಶನ ಮಾಡೋದಿಲ್ಲ. ಆದರೆ ಪ್ರತಿ ಬಾರಿ ಮುಸಲ್ಮಾನರ ಮೆರವಣಿಗೆ ಆದರೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬರುವಂಥವರ ದೊಡ್ಡ ಗಡಣ ಕಾಣುತ್ತೆ. ಬರೀ ಕೈಯಲ್ಲಿ ಕತ್ತಿ ಹಿಡಿದಿರೋದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ ಟಿಪ್ಪು ಸುಲ್ತಾನ್ನ ಖಡ್ಗ ಅಂತ ದೊಡ್ಡ ಖಡ್ಗವನ್ನು ಹಾಕೊಂಡು ಆ ಖಡ್ಗದ ಮೇಲೆ ಉರ್ದುವಿನಲ್ಲಿ ಹೇಳಿಕೆ ಬರ್ಕೊಂಡು ಅದನ್ನ ಮೆರವಣಿಗೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಹೇಟ್ ಅಲ್ವೇನು ಅದು? ಒಂದು ಮೆರವಣಿಗೆ ಹೋಗ್ತಾ ಇರುವಾಗ ಆ ಮೆರವಣಿಗೆ ಹೋಗೋ ಜಾಗ ನಮ್ಮ ಮಸೀದಿ ಇದೆ ಅಂತ ಹೇಳಿ ಮಸೀದಿ ಮೇಲಿಂದ ಕಲ್ಲೆಸಿತಾರೆ, ಅದು ಹೇಟ್ ಅಲ್ವೇನು?
ಅವರು ಕಲ್ಲೆಸಿತಾರೆ. ನಮ್ದ್ರಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ನಾವು ಗಲಾಟೆ ಮಾಡ್ತೀವಿ, ಕೊನೆಗೆ ಹೋಗಿ DC ಮುಂದೆ ಮತ್ತು ಇವ್ರ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಅವ್ರು ಶಾಂತಿ ಸಭೆ ಮಾಡಿ ನಮ್ಮನ್ನು ಸಮಾಧಾನ ಮಾಡಿ ವಾಪಸ್ ಕಳಿಸ್ಕೊಡ್ತಾರೆ. ನಮ್ಮ ವೀಕ್ಷಕರ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದಷ್ಟು ಬೇಸಿಕ್ ಮಾತನಾಡ್ಬಿಡೋಣ. ಚಕ್ರವರ್ತಿ ಅವರೇ, ನಿಜವಾಗ್ಲೂ ದ್ವೇಷ ಭಾಷಣ ಅಂದರೆ ಯಾವುದು? ಯಾವೆಲ್ಲ ದ್ವೇಷ ಭಾಷಣವನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಂಡಿದೆ? ಹಾಗೆ ಯಾವುದನ್ನು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಅಂತೇಳಿ ಬಿಂಬಿಸ್ಲಿಕ್ಕೆ ಹೊರಟಿದೆ ಅಂತ? ಒಂದು ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸಂವಿಧಾನ ಯಾವ ಚೌಕಟ್ಟನ್ನು ಹಾಕಿ ಕೊಟ್ಟಿದೆಯೋ ಅದರ ಆಚೆಗೆ ಹೋಗೋದನ್ನೆಲ್ಲ ನಾನು ದ್ವೇಷ ಭಾಷಣ ಅಂತ ನಾನು ಭಾವಿಸ್ತೀನಿ. ನಮಗೊಂದು ಸಂವಿಧಾನವನ್ನು ಚೌಕಟ್ಟು ಹಾಕಿಕೊಟ್ಟಿದೆ, ನಾವು ಹೀಗೆ ಇರಬೇಕು ಅಂತ. ಮೊದಲನೇದಾಗಿ ಇಂಥದ್ದೊಂದು ದ್ವೇಷ ಭಾಷಣವನ್ನು ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು 1975ರಲ್ಲಿ ಅವರು ಏನು ಎಮರ್ಜೆನ್ಸಿ ತಂದರು. ಆವಾಗ ಸಂವಿಧಾನದಲ್ಲಿ ಸೆಕ್ಯುಲರ್ ಹಾಕಬಾರ್ದು, ಸಂವಿಧಾನದಲ್ಲಿ ಸೋಷಲಿಸ್ಟ್ ಹಾಕಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಬಹಳ ಗಂಭೀರವಾಗಿ ವಾದಿಸಿದ್ರು ಸಂವಿಧಾನ ಸಭೆಗಳಲ್ಲಿ. ಇಂದಿರಾ ಗಾಂಧಿ ಅದನ್ನು ಕೇರ್ ಮಾಡದೆ ಸಂವಿಧಾನದ ಚೌಕಟ್ಟನ್ನೇ ತನಗೆ ಬೇಕಾದಂತೆ ಬದಲಾಯಿಸಿದ್ರಲ್ಲ, ಅದು ಮೊದಲ ಹೇಟ್ ಸ್ಪೀಚ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಚೌಕಟ್ಟನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅದು ಇವತ್ತಿಗೂ ಹಾಗೆ ಉಳಿಸ್ಕೊಂಡಿರೋದು ಮೊದಲನೇ ಹೇಟ್ ಸ್ಪೀಚ್ ಅಂತ ನಾನು ಭಾವಿಸ್ತೀನಿ. ಎರಡನೇದು ಹೇಟ್ ಸ್ಪೀಚ್ ಯಾವುದಾಗುತ್ತೆ ಅಂತಂದ್ರೆ, ಯಾವುದು ಈ ಎರಡು ಸಮಾಜಗಳ ನಡುವೆ ಘರ್ಷಣೆಗೆ ಕಾರಣವಾಗುತ್ತೋ ಅದು ಹೇಟ್ ಸ್ಪೀಚ್ ಆಗುತ್ತೆ. ಸ್ವಾತಂತ್ರ್ಯ ಬರುವಾಗ ಈ ದೇಶದಲ್ಲಿ ಮುಸಲ್ಮಾನರು ನಮಗೆ ಧರ್ಮದ ಆಧಾರದ ಮೇಲೆ ಬೇರೆ ಒಂದು ರಾಷ್ಟ್ರ ಬೇಕು ಅಂತ ಕೇಳ್ಕೊಂಡ್ರು, ಅದಕ್ಕೆ ತಕ್ಕಂತೆ ಅವರು ಪಡ್ಕೊಂಡ್ರು ಕೂಡ. ಆದರೆ ಭಾರತ ಮುಸಲ್ಮಾನರನ್ನು ಇಲ್ಲೇ ಉಳಿಸ್ಕೊಂಡಾಗ ಅವರ ದೃಷ್ಟಿಕೋನ ಹೇಗಿರಬೇಕಿತ್ತು ಅಂತಂದ್ರೆ, ನಾವು ಭಾರತೀಯರು ಒಂದಾಗ್ತೀವಿ ಅಂತ. ಆದರೆ ದಿನ ಬೆಳಗಾದ್ರೆ ನಮ್ಮ ದೇವರು ಮಾತ್ರ ಸತ್ಯ ಅಂತ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಯಾರಾದರೂ ಇಸ್ಲಾಮಿನ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಸರ್ ತನ್ಸೆ ಜುದಾ ಅಂತ ಕರೀತಾರೆ, ಇದು ಹೇಟ್ ಸ್ಪೀಚ್ ಆಗುತ್ತೆ. ನಮ್ಮಲ್ಲಿ ಜಾತಿಗಳ ನಡುವೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡುವಂತವರು ಇದ್ದಾರಲ್ಲ, ಅದು ಲಿಂಗಾಯತ ಮತ್ತು ವೀರಶೈವ ಅನ್ನೋ ವಿಚಾರಕ್ಕೆ ತಂದು ಬೆಂಕಿ ಕಡ್ಡಿ ಯಾರಿಗಿರ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಮತ್ತು ದೇವರುಗಳನ್ನ, ಯಾವ ದೇವರುಗಳನ್ನ 33 ಕೋಟಿ ದೇವರುಗಳೋ ಎಷ್ಟು ಕೋಟಿ ದೇವತೆಗಳೋ ನಾವು ಪೂಜೆ ಮಾಡ್ತೀವಲ್ಲ ಶ್ರದ್ಧೆಯಿಂದ, ಆ ದೇವರುಗಳ ಅವಹೇಳನ ಮಾಡ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಹೇಟ್ ಸ್ಪೀಚ್ನ ವ್ಯಾಪ್ತಿ ಬಹಳ ದೊಡ್ಡದ್ದು. ಅಷ್ಟು ವಿಸ್ತಾರವಾಗಿರುವಂತ ಹೇಟ್ ಸ್ಪೀಚು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡುವಂತ ಎಲ್ಲವನ್ನೂ ಹೇಟ್ ಸ್ಪೀಚ್ ಅಂತ ನಾನು ಕರಿತೀನಿ. ನೀವು ಹಮೇ ಚಾಹಿಯೇ ಆಜಾದಿ ಅಂತ ಹೇಳುವಾಗ ಆ ಆಜಾದಿಯ ಪರಿಕಲ್ಪನೆಯನ್ನು ಕೊಡ್ತಾ ಅಲ್ಲಿ ನಿಂತ್ಕೊಂಡು ಘೋಷಣೆ ಕೂಗ್ತಾರಲ್ಲ, ಹೇಟ್ ಸ್ಪೀಚ್ ಅದು. ಯಾವ ಆಜಾದಿ ಕೇಳ್ತಾ ಇರೋದು ನೀವು ಆ ಹಿಡ್ಮಾನ, ಯಾರು ನಕ್ಸಲ್ ತೀರ್ಕೊಂಡಲ್ಲ ಆ ಹಿಡ್ಮಾನಿಗೆ ಜಿಂದಾಬಾದ್ ಹೇಳಿದ್ರಲ್ಲ, 100 ಜನರನ್ನ ಕೊಂದಂತ ಹಿಡ್ಮಾನನ್ನ, ಯಾರ ತಲೆಯ ಮೇಲೆ ಲಕ್ಷಾಂತರ ರೂಪಾಯಿ ಬೌಂಟಿ ಇಡ್ಲಾಗಿತ್ತೋ ಆ ಹಿಡ್ಮಾನ ಕುರಿತಂತೆ ಸಪೋರ್ಟ್ ಬರ್ತಾರಲ್ಲ, ಅದು ಹೇಟ್ ಸ್ಪೀಚು. ಯಾರು ಭಾಷೆಗಳ ಹೆಸರಲ್ಲಿ ಕದನಕ್ಕೆ ಹಚ್ಚಿ ನಾವು ಇವ್ರದ್ದು ಅಂಗಡಿ ಸುಟ್ಟು ಬಿಡ್ತೀವಿ, ಇವ್ರಿಗೆ ಹೊಡಿತೀವಿ ಬಡಿತೀವಿ ಅಂತ ಮಾತಾಡಬಾರ್ದನ್ನೆಲ್ಲ ಮಾತಾಡ್ತಾರಲ್ಲ, ಅದು ಹೇಟ್ ಸ್ಪೀಚ್ ಆಗುತ್ತೆ. ಹೇಟ್ ಸ್ಪೀಚಿನ ವಿಸ್ತಾರ ಬಹಳ ದೊಡ್ಡದಾಗಿದೆ. ಹೀಗಾಗಿ ಇವರು ಆಲೋಚನೆ ಮಾಡುವಾಗ ಯೋಚನೆ ಮಾಡಬೇಕು, ಇದು ಭಾರತವನ್ನ ಡಿವೈಡ್ ಮಾಡುತ್ತಾ, ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡುತ್ತಾ, ಕರ್ನಾಟಕ ತಮಿಳುನಾಡು ಅಂತ ಡಿವೈಡ್ ಮಾಡುತ್ತಾ, ಇದು ಬ್ರಾಹ್ಮಣ ಮತ್ತು ಒಕ್ಕಲಿಗ, ಬ್ರಾಹ್ಮಣ ಅಥವಾ ಒಕ್ಕಲಿಗ ಮತ್ತು ಲಿಂಗಾಯತ ವೀರಶೈವ ಅಂತ ಡಿವೈಡ್ ಮಾಡುತ್ತಾ, ಆನಂತರ ಇದು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡುತ್ತಾ, ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಗಮನಿಸಿ ಆಗ ಯೋಚನೆ ಮಾಡಬೇಕು ಯಾವ್ದು ಹೇಟ್ ಸ್ಪೀಚ್ ಅಂತ. ಹೇಟ್ ಸ್ಪೀಚ್ನ ವಿಸ್ತಾರ ಬಹಳ ದೊಡ್ಡದಾಗಿರುವಂಥದ್ದು. ಬಹುಶಃ ನಂಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಯೋಚನೆ ಮಾಡಿದಾರೋ ಅಥವಾ ತಮ್ಮ ಸುತ್ತಲೂ ಇರುವ ಲೆಫ್ಟಿಸ್ಟ್ ಗ್ರೂಪ್ಗಳ ಪ್ರಭಾವಕ್ಕೆ ಒಳಗಾಗಿ ಎಲ್ಲರನ್ನೂ ಒಳಗೆ ಹಾಕ್ಲಿಕ್ಕೆ ಏನಾದರೂ ಒಂದು ಕಾನೂನು ತರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೋ ಅಂತ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮರುಪರಿಶೀಲನೆ ನಡೆಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಸರಿ, ಈ ದ್ವೇಷ ಭಾಷಣವನ್ನು ಹುಡುಕೋ ಪ್ರಯತ್ನ ಕೂಡ ಅಷ್ಟು ಸುಲಭ ಇಲ್ಲ ಅಂತ ಹೇಳಿ ಇವ್ರು ಯಾವುದೋ ವೇದಿಕೆ ಕಾರ್ಯಕ್ರಮ ಅಥವಾ ಸೋಷಿಯಲ್ ಮೀಡಿಯಾನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡ್ರೆ, ಪ್ರತಿ ಶುಕ್ರವಾರದ ಪ್ರಾರ್ಥನೆಯ ನಂತರವೋ ಮೊದಲೋ ಆಗುವ ಭಾಷಣಗಳಲ್ಲಿ ದ್ವೇಷ ಹರಡ್ತಾ ಇದೆಯೋ ಇಲ್ವೋ, ಇದನ್ನು ಮಾನಿಟರ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಇದೆ? ಅದನ್ನು ಮಾನಿಟರ್ ಮಾಡಬೇಕಾಗಿಲ್ಲ ಅವರಿಗೆ. ಅವರು ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಮುಸ್ಲಿಮ್ಸು ಹೇಟ್ ಸ್ಪೀಚ್ ಮಾಡೋದಿಲ್ಲ, ಹೇಟ್ ಸ್ಪೀಚ್ ಮಾಡೋದೇನಿದ್ರು ಹಿಂದೂಗಳು ಅಂತ ಅವರು ಬಹಿರಂಗವಾಗಿ ಮಾತನಾಡ್ತಾರೆ. ಹಿಂದೂಗಳ ಮಜಾ ಏನು ಅಂತಂದರೆ ಭಾಳ ಬಾರಿ ಮಾತಾಡ್ತೀವಿ, ಆದರೆ ಪ್ರತ್ಯಕ್ಷವಾಗಿ ಎಲ್ಲೂ ನಾವು ಯಾವುದೇ ಆ ಥರದ ಚಟುವಟಿಕೆಗಳಲ್ಲಿ ಇರೋದಿಲ್ಲ. ಬಹಳ ಬಾರಿ ಆಕ್ರೋಶ ಭರಿತರಾಗಿ ನಾವು ಹೇಳ್ತೀವಿ, ಈ ಥರ ಹೇಳ್ತಾರಲ್ಲ ಇವ್ರನ್ನ ಬಿಡಬಾರ್ದು ಅಂತ. ಆದರೆ ಯಾರೂ ಕೂಡ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋಗೋದಿಲ್ಲ, ಕತ್ತಿ ಹಿಡ್ಕೊಂಡು ಪ್ರದರ್ಶನ ಮಾಡೋದಿಲ್ಲ. ಆದರೆ ಪ್ರತಿ ಬಾರಿ ಮುಸಲ್ಮಾನರ ಮೆರವಣಿಗೆ ಆದರೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬರುವಂಥವರ ದೊಡ್ಡ ಗಡಣ ಕಾಣುತ್ತೆ. ಬರೀ ಕೈಯಲ್ಲಿ ಕತ್ತಿ ಹಿಡಿದಿರೋದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ ಟಿಪ್ಪು ಸುಲ್ತಾನ್ನ ಖಡ್ಗ ಅಂತ ದೊಡ್ಡ ಖಡ್ಗವನ್ನು ಹಾಕೊಂಡು ಆ ಖಡ್ಗದ ಮೇಲೆ ಉರ್ದುವಿನಲ್ಲಿ ಹೇಳಿಕೆ ಬರ್ಕೊಂಡು ಅದನ್ನು ತೆಗೆದುಕೊಂಡು ಅದನ್ನ ಮೆರವಣಿಗೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಹೇಟ್ ಅಲ್ವೇನು ಅದು? ಒಂದು ಮೆರವಣಿಗೆ ಹೋಗ್ತಾ ಇರುವಾಗ ಮೆರವಣಿಗೆ ಹೋಗೋ ಜಾಗ ನಮ್ಮ ಮಸೀದಿ ಇದೆ ಅಂತ ಹೇಳಿ ಮಸೀದಿ ಮೇಲಿಂದ ಕಲ್ಲೆಸಿತಾರೆ, ಅದು ಹೇಟ್ ಅಲ್ವೇನು? ಅವರು ಕಲ್ಲೆಸಿತಾರೆ. ನಮ್ದ್ರಲ್ಲಿ ಏನು ಮಾಡ್ತೀವಿ ಗೊತ್ತಾ, ನಾವು ಗಲಾಟೆ ಮಾಡ್ತೀವಿ, ಕೊನೆಗೆ ಹೋಗಿ DC ಮುಂದೆ ಮತ್ತು ಇವ್ರ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಅವರು ಶಾಂತಿ ಸಭೆ ಮಾಡಿ ನಮ್ಮನ್ನು ಸಮಾಧಾನ ಮಾಡಿ ವಾಪಸ್ ಕಳಿಸ್ಕೊಡ್ತಾರೆ. ನಾವು